ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. 30 ಡೇಸ್ ಚಾಲೆಂಜಿನ 7ನೇ ದಿನ ಇದಾಗಿರುತ್ತೆ. ಆ್ಯಸ್ ಯೂಶುವಲ್ ಡೈಲಿ ರೊಟೀನ್ ನಮ್ಮದು ಹೇಗಿರುತ್ತಾ ಹಾಗೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬಸ್ ಹತ್ಕೊಂಡು ನಾವು ಹೊರಟಿದ್ದೆ ಕಾಲೇಜ್ ಕಡೆ. ಬೆಳಿಗ್ಗೆ ಮಳೆ ಬರ್ತಿದೆ ಕಣಿ. ನನಗೂ ಅಷ್ಟೇ. ಇಲ್ಲಿ ನನ್ನ ಶಿಲ್ಪ ಬಂದಿಲ್ಲ. ಶಿಲ್ಪ ಇಲ್ಲಿ ನಾನು ಇವಳಿಗೋಸ್ಕರ ಬಂದಿಲ್ಲ, ನನ್ನ ಶಿಲ್ಪಗೋಸ್ಕರ ಬಂದಿದ್ದೆ. ಯಪ್ಪ ನಿಜ. ನಿಮ್ಮ ಶಿಲ್ಪ ಇನ್ನೂ ಬಂದಿಲ್ಲ. ಬರಲಿ 9:15 ಬಂದ್ಬಿಡೋರು. ನಾನು ಯಾಕೆ ಬಂದೆ? ಶಿಲ್ಪ ನೋಡ. ನಿನ್ನ ಅಂತೂ ಅಲ್ಲ ಬಿಡು, ಶಿಲ್ಪನ ನೋಡಕ್ಕೆ ಬಂದಿದ್ದೀನಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು? ಡೌಟೇ ಇಲ್ಲ. ನನ್ನೇ ನೋಡೋಕ್ಕೆ ನನ್ನ ಮಿಸ್ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಬಂದಿದ್ದಾಳೆ. ಹೀಗೆ ಮಾತುಗಳನ್ನ ಮುಗಿಸೋ ಅಷ್ಟರಲ್ಲೇ ಬೆಳಗಿನ ಕ್ಲಾಸ್ಗಳೆಲ್ಲ ಮುಗ್ದೋಗ್ಬಿಟ್ವು. ನೆಕ್ಸ್ಟ್ ನಾವು ಊಟ ಮಾಡಿಕೊಂಡು ಎಂದಿನಂತೆ ವಾಕಿಂಗ್ ಹೊರಟ್ವಿ. ಬಾಕ್ಸ್ ಗಟ್ಟಲೆ ತಿಂದು ಬಿಡ್ತಾವೆ, ಆಮೇಲೆ ಹಿಂಗೆ ವಾಕಿಂಗ್ ಬಂದ್ಬಿಡ್ತಾವೆ. ಗೊತ್ತಾ ಯಾರು ಬಕಾಸುರಿ ಅಂತ ಗೊತ್ತಾ? ಅಲ್ಲಿ ನೋಡೋಣ, ಅನೀಶ್ ಕ್ಲಾಸ್ ಇದೆ ತಾನೆ. ಎಲ್ಲ ಕ್ಲಾಸ್ ಬಂಕ್ ಮಾಡ್ತಾ ಇದ್ದಾರೆ. ನಾನು ತಗೋತಾರಂತೆ, ನೀವು ಇದ್ದೀರಾ ಅಂತ ಹೇಳಿದೀವಿ. ನಿಜ ಹೇಳಿದೀನಿ, ನಾನು ಹೇಳಿದೀನಿ. ಇವರೆಲ್ಲ ಕ್ಲಾಸ್ ಬಂಕ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ಮನೆಗೆ. ನಾವು 3 ಜನ ಇರೋದು ಕ್ಲಾಸ್ಗೆ, ಎಲ್ಲರೂ ಹೋಗವ್ರೆ. ಅವರಿಬ್ರು, ನಾನೊಬ್ಳು, ನಾವು 3 ಕ್ಲಾಸ್ಗೆ ಇರೋದು. 3 ಕ್ಲಾಸ್ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ. ವೆರಿ ಡೆಡಿಕೇಟೆಡ್ ಟೀಚರ್ಸ್. 5:30 ರೆಡ್ ಕಾರ್ಡ್ ಕೇಳಿ ಗೊತ್ತಾ? ಏನು ಈಗ ರೆಡ್ ನೋಡಿದ್ರೆ ಲಕ್ಕಿ ಅಂತ ಹೇಳ್ತಾರೆ ಗೊತ್ತಾ? ಇವಾಗ ನಮಗೆ ಹೆಂಗಾಗಿದೆ ಅಂದರೆ ನಮ್ಮ ಮೈಂಡ್ ಸೆಟ್ಟು, ಬೆಳಗ್ಗೆ 9 ಗಂಟೆಗೆ ಕಾಲೇಜಿಗೆ ಬಂದ್ಬಿಟ್ಟಿರ್ತೀವಿ. ಸುಮ್ಮನೆ ನಾನು ಹೇಳಕ್ ಬಿಡೆ. ಆಯ್ತು ಹೇಳು. 9 ಗಂಟೆಗೆ ಕಾಲೇಜಿಗೆ ಬಂದ್ಬಿಟ್ಟಿರ್ತೀವಿ. ಬೆಳಗ್ಗೆ ಹೋಗೋಷ್ಟೇ 5 ಗಂಟೆ ಆಗಿರುತ್ತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇವ್ರ ಜೊತೆಗೆ ಇದ್ದು ಮನೆಗೆ ಹೋಗಿ ಇನ್ನೇನು ಮಲ್ಕೊಳ್ಳೋದು, ಹಾಸ್ಟೆಲ್ಗೆ ಹೋಗಿ. ನಿಜವಾಗ್ಲೂ ಏನು ಹೇಳಕ್ಕೆ ಬಿಡ್ಲಿಲ್ಲ. ಹೋಗ್ರೆ ನೀವು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬರೀ ಇಂಥ ಐಡಿಯಾಗಳು. ನಾನು ಏನು ಹೇಳಕ್ಕೆ ಬಂದೆ ಕೇಳಿಸ್ಕೊಳ್ಳಿ ನಿಮಗೆ. ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಳಗ್ಗೆಯಿಂದ ಸಂಜೆ ಗಂಟೆ ಕಾಲೇಜಲ್ಲಿ ಇದ್ದು ನಮಗೆ ಹಾಸ್ಟೆಲ್ಗೆ ಹೋದರೆ ಏನೋ ಯಾರ ಜೊತೆಗೂ ಮಾತಾಡಬೇಕು ಏನು ಅನ್ಸಲ್ಲ. ಇವರಿಬ್ರಿಗೂ ಒಂಥರ ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ಮತ್ತು ಅಯ್ಯೋ ಇವಾಗೆಲ್ಲ ಬೇರೆ ಆಗೋಗ್ತೀವಲ್ಲ ಅಂತೆಲ್ಲ ಥಿಂಕ್ ಮಾಡೋಕ್ಕಾಗಲ್ಲ. ಕಾರು ತಯಾರಿ ಅಂತ ಏನು ಬ್ಲೂದೇನು ಬ್ಲೂ ಏನೋ ನಂಗೆ ಡೆವಿಲ್ ವಿಲ್ ಕಿಸ್ ಯು. ಆಕ್ಚುಲಿ ನನಗೆ ಬೆಳಗ್ಗೆ ದೇವ್ದು ಕನ್ಸ್ಬಿಟ್ಟಿತ್ತು. ಹಂಗೆ ಹೋಗ್ತಾ ಇತ್ತು ಗಲ್ ಅಂತ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಹಂಗೆ ಕರ್ಕೊಂಡು ಕೈ ಎಲ್ಲ ಬರೀಡೋಗಳು. ನಿಜವಾಗ್ಲೂ ಕೈ ಹಿಡ್ಕೊಂಡ್ಬಿಟ್ಟೆ. ಹೋಗ್ಬಿಡ್ಬೇಕಿತ್ತು. ಕೈ ಹಿಡ್ಕೊಂಡ ತಕ್ಷಣ ಮುಖ ಕಾಣಿಸು ಗೈಸ್. ಆ ಹುಡುಗಿ ಯಾರೋ ಸ್ವಲ್ಪ ಭಯ ಆಗೋಂಗಿತ್ತು. ದಿನ ಒಂದೊಂದು ರೋಡ್ ಸುತ್ತದೇ ಇರ್ತೀವಿ, ಗೊತ್ತಲ್ಲ ನಿಮಗೆ. ಇವತ್ತು ಯಾವುದೋ ಒಂದು ರೋಡಿಗೆ ಬಂದಿದ್ದೀವಿ. ಇಲ್ಲೂ ಮಾಂಟೆಸರಿ ಇದೆ. ಮನೆ ಸಂದಿಗಳಲ್ಲಿ, ಬೀದಿಗಳಲ್ಲಿ ಕನ್ವರ್ಟ್ ಮಾಡ್ಕೊಡ್ತಾರೆ. ಇಲ್ಲ ಡೇ ಕೇರು, ಇಲ್ಲ ಕೆಫೆ. ಈಗ ಇಲ್ಲೆಲ್ಲ ಜಾಸ್ತಿ ಔಟ್ಲೆಟ್ಸ್ ಎಲ್ಲ ಕಟ್ಸಲ್ಲ ಹೊಸದಾಗಿ. ಮನೆಗಳನ್ನೇ ಕೆಫೆ ಥರ ಕನ್ವರ್ಟ್ ಮಾಡ್ತಾರೆ. ಇದ್ರೊಳಗಡೆ ಅಲ್ಲಿ ತನಕ ಹೋಗಿ ಬ್ಲಾಗ್ ಮಾಡ್ಕೊಂಡು ಎಲ್ಲಿವರೆಗೂ? ಆ ಮೇಲ್ಗಡೆ ಅಮ್ಮ ಇಲ್ಲಮ್ಮ ಬೇಡ, ಅಲ್ಲಿ ತನಕ ಅಷ್ಟೇ. ಬೇಡ ಅಲ್ಲಿ ತನಕ ಅಷ್ಟೇ. ಬೇರೆ ಆ ಡೋರ್ ಮುಟ್ಟಿಸ್ಕೋಬೋದು. ಒಳಗಡೆ ಇರೋ ಇದ್ದವ್ರು ಇಲ್ಲಿರೋ ಒಂದು ಮನೆ ಒಳಗಡೆ ಡೋರ್ನ ಮುಟ್ಸ್ಕೊಬರ್ಬೇಕಂತೆ. ಅಯ್ಯಪ್ಪ ನಂಗೆ ನಾವು ಪಾಪ ಅಲ್ಲಿ ಆಂಟಿ ಹೋಗ್ತಿದ್ದಾರಲ್ಲ ಅವರು ಹೋಗ್ತಾರೆ.
ಏನು ಮಾಡ್ತಾರೆ ಜಯನಗರ ಯಾವ ಬ್ಲಾಕು ಬಿಟ್ಟಿಲ್ಲ, ಯಾವ ಬೀದಿನೂ ಬಿಟ್ಟಿಲ್ಲ. ಇವಳು ಇದ್ದಾಳಲ್ಲ ಎಲ್ಲ ದೀಕ್ಷಾ ಏನಕ್ಕೆ ಈ ತರ ಬೀದಿ ಬೀದಿ ಸುತ್ತಾ ಇದ್ದಾಳಂದ್ರೆ ಒಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಇದ್ದಾಳೆ. ಅಯ್ಯೋ ಯಾವುದು ಚೆನ್ನಾಗೈತೆ ಅಂತ. ಅದೇ ಇಲ್ಲಿರೋದು ಯಾವುದಾದ್ರೂ ಒಂದು ಮನೆ ನೀನೇ ಕೊಡ್ಸಿದ್ರೆ ನನಗೆ, ನೀನೇ ಇನ್ವೆಸ್ಟ್ ಮಾಡಿ, ನೀನೇ ನನ್ನ ಜೊತೆ ಒಂದು ಪಾರ್ಟ್ನರ್ ಆಗಿ ಒಂದು 50 ಲಕ್ಷ ಬೇಡ, 1 ಕೋಟಿನೇ ಇನ್ವೆಸ್ಟ್ ಮಾಡ್ಬೋದು. ಅಷ್ಟು ಇದ್ದಿದ್ರೆ ನಾನು MBA ಯಾಕೆ ಕೂತಿದ್ದೆ, 20,000 ಕೆಲಸ ಯಾಕೆ ನೋಡ್ತಾ ಇದ್ದೆ. ನಿಜ 1 ಕೋಟಿ ಇನ್ವೆಸ್ಟ್ ಮಾಡ್ಬೋದು ಸಾಕು ನನಗೆ. ಜಸ್ಟ್ ಆಫ್ಟರ್ ಆಲ್ 1 ಕೋಟಿ ಕೊಡೋಲ್ಲ ನನ್ನ ಫ್ರೆಂಡ್ಗೆ. ಆಫ್ಟರ್ ಆಲ್ 1 ಕೋಟಿ ತಾನೆ. ನೋಡ್ತೀನಿ ನಾನು ಈಗ ಈ ಥರ ಅಜ್ಜ ಅಜ್ಜಿ ಆಗಿರ್ತೀನಲ್ಲ, ಅವಾಗ ಕೊಡ್ತೀನಿ 1 ಕೋಟಿ. ಆ ಟೈಮಲ್ಲಿ ಸತ್ಯ ಏನೇನು ಮಾತಾಡ್ತಾ ಇದ್ದೀವ ರೋಡ್ಗಳಲ್ಲಿ. ಇಷ್ಟು ಸೈಲೆಂಟ್ ಆಗಿರೋ ರೋಡಲ್ಲಿ ಕತ್ತೆಗಳ ಥರ ಒದರ್ತಾ ಇದ್ದೀವಿ. ಯಾರಿಗೂ ಲೆಟರ್ ಬರೆದಿದ್ವಿ ಆರ್ಮಿ ಅವ್ರಿಗೆ. ಆರ್ಮಿ ಅಡ್ರೆಸ್ ಮಾಡಿ ನಾವು ಥ್ಯಾಂಕ್ಫುಲ್ ಆಗಿ ಅವ್ರಿಗೆ ಒಂದು ಲೆಟರ್ ಬರೆದಿದ್ವಿ. ಅದನ್ನು ಈ ಪೋಸ್ಟ್ ಆಫೀಸಲ್ಲಿ ಕಳಿಸಿದ್ವಿ. ಏನಂತ ಎಲ್ಲದೂ ಶೇರ್ ಮಾಡ್ಕೋಬೇಕು ಅಷ್ಟೇ. ಲೆಟರ್ ಬರ್ದು ಆರ್ಮಿ ಕಳಿಸಿದ್ವಿ ಥ್ಯಾಂಕ್ಫುಲ್ ಆಗಿ. ಅವರೆಲ್ಲರೂ ಮನೆ ಎಲ್ಲ ಬಿಟ್ಬಿಟ್ಟು ನಮಗೋಸ್ಕರ ಯಾವಾಗಲೂ ದೇಶ ಕಾಯ್ತಾ ಇರ್ತಾರಲ್ಲ, ಅವ್ರಿಗೆ ಒಂದು ಥ್ಯಾಂಕ್ಫುಲ್ ಆಗಿ. ನನಗೆ ಅವಾಗ ಅದು ನೆನಪಿಲ್ಲ. ಏನೋ ಅವತ್ತು ಲೆಟರ್ ಪೋಸ್ಟ್ ಮಾಡೋಕ್ಕೆ ಬಂದ್ವಿ, ಅಲ್ಲಿ ಕ್ರಾಸ್ ಮಾಡ್ತಿದ್ವಿ ಆಯ್ತಾ. ಅಲ್ಲಿ ಕ್ರಾಸ್ ಮಾಡ್ತಾ ಇದ್ರಿ, ಗಾಡಿ ಎಲ್ಲ ಜೋರಾಗಿ ಬರ್ತಿದೆ. ನಾನು ಗಿಟ್ಟು ಇನ್ನೂ ಅಲ್ಲೇ ನಿಂತಿದ್ದೀವಿ. ಇವಳು ಹಂಗೆ ಬರ್ತೋಳೆ, ಹಂಗೇನೆ ಅಲ್ಲಿರೋರೆಲ್ಲ ಇವ್ರಿಗೆ ಮಕ್ಕಳು ತೆಗಿಬೇಕು ಫಸ್ಟು. ಇನ್ನೂ ರೋಡ್ ಕ್ರಾಸ್ ಮಾಡ್ತಾರೆ ಅಂತ ಕ್ರಾಸ್ ಮಾಡ್ತಾರೆ. ಬನ್ನಿ ಧೈರ್ಯ ಇರಬೇಕು, ಧೈರ್ಯ ಇರಬೇಕು. ರೋಡ್ ಕ್ರಾಸ್ ಮಾಡೋದಕ್ಕೂ ಈ ಥರ ಗಟ್ಸ್ ಇರಬೇಕು. ಏನಂತೀರಾ? ಆಮೇಲೆ ಇಲ್ಲಿ ಒಂದು ಕಥೆ ನನಗೆ ನೆನಪಿದೆ. ಏನು ಗೊತ್ತಾ, ಆ ದಿವಸ ನೀವಿಬ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ. ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾರೆ, ಶಿಲ್ಪ ತೇಜಸ್ವಿನಿ ಮೀಟ್ HOD ಇಮಿಡಿಯೇಟ್ಲಿ ಅಂತ. ಏನಕ್ಕೋ ಇತ್ತು ಅದು, ನಾನು ಏನಕ್ಕೋ ವಿಷಯ ಮರ್ತೋಗ್ಬಿಡಿ. HODನ ಮೀಟ್ ಮಾಡಿ ಅಂತಾರ, ಮೀಟ್ ಮಾಡಿ ಅಂತ. ನಾನು ಅಲ್ಬಸ್ ಹತ್ತಿದ್ರು, ನೀವು ಅಲ್ಬಸ್ ಅಲ್ವಾ. ನಾನು ಕಾಲ್ ಮಾಡ್ತಿದ್ದೆ, ಇಬ್ಬರು ಫೋನು ವರ್ಕೇ ಆಯ್ತಾ ಇಲ್ಲ. ಆಮೇಲೆ ಎಲ್ಲಿಂದ ನಾನು ಅಲ್ಲಿ ನಡ್ಕೊ ಬಂದೆ. ಹೇಳೋಣ ಅಷ್ಟಲ್ಲಿ ಬಸ್ ಹಚ್ಕೊಂಡೋಗಿ ರಾತ್ರಿ 6 ಗಂಟೆ ಕಾಲ್ ಮಾಡೋರು, 7 ಗಂಟೆ ಹಂಗೆ. ಏನೇ ಮೆಸೇಜ್ ಮಾಡಿದ್ಯಾ, ಕಾಲ್ ಮಾಡಿದ್ಯಾ ಅಂತ. ಇವ್ರ ಜೊತೆ ಇದ್ದು ಇಷ್ಟೊಂದು ಮೆಮೊರಿ ಪವರ್ ನೋಡಿ. ಇಂಥದ್ರಲ್ಲೇ ಇಷ್ಟೊಂದು ನೆನಪಿಟ್ಕೊಳ್ಳೆ. ಇದೇ ರೋಡಲ್ಲೇ ಹೋಗ್ಬೇಕು. ಹೌದು, ಇವಳು ಬೀದಿಲಿದ್ದ ಮೊದಲು, ಬೀದಿಲಿದ್ದಾಗ ಇಲ್ಲೇ ಇಲ್ಲಾಸಿನೇ ಹೋಯ್ತಾ ಇದ್ವಿ ನೋಡಿ. ಕಾಲೇಜ್ ಬಂಕ್ ಮಾಡ್ಬಿಟ್ಟು ಹೋಯ್ತಾ ಇದ್ದಾರೆ. ನಾನು ಇಡೀ ಕ್ಲಾಸಲ್ಲಿ ನಾನು ಒಬ್ಬಳೇ ಕೂತಿದ್ದೀನಿ. ಕ್ಲಾಸ್ ಕೇಳಕ್ಕೆ ಆನೆ ಹೊರಟೆ ಬ್ಯಾಗ್ ಹಾಕೊಂಡು. ವಯಸ್ಸು ಯಾರು ಇಲ್ಲ, ಎಲ್ಲರೂ ಮನೆಗೆ ಹೋಗೋರೆ. ಮ್ಯಾಮ್ನೇ ಕೇಳ್ಕೊಂಬನ್ನಿ, ಅವ್ರು ಹೋಗೋಣ ಅಂದರೆ ಹೋಗೋಣ. ಯಾರೂ ಇಲ್ಲ ನಿಜವಾಗ್ಲೂ, ಎಲ್ಲರೂ ಮನೆಗೆ ಹೋಗಿದ್ದಾರೆ. ಏನಾಗುತ್ತೇನೋ 12ವರೆಗೇ ಹೋಗ್ಬಿಡ್ತಾರೆ ಮನೆಗೆ. ಇನ್ನೊಂದು ಕ್ಲಾಸ್ ಇದ್ದರೂ ಕೇಳಲ್ಲ ಯಾರು. ನೆಕ್ಸ್ಟು ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ಲಾಗ್ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.